ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಊಟಿ ಡೈರೀಸ್ ಪಾರ್ಟ್ 1 ಅಂತ ನೋಡಿದ್ರಿ. ಬೊಟಾನಿಕಲ್ ಗಾರ್ಡನ್ಗೆ ನಾವು ಹೋಗಿದ್ವಿ. ಅದಾದ ನಂತರ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ವಿಡಿಯೋ ಇದು. ಅಲ್ಲಿಂದ ನಾವು ಬಂದಿದ್ದು ರೋಸ್ ಗಾರ್ಡನ್ಗೆ. ಬಟ್ ಇಲ್ಲಿ ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ರೋಸ್ ಗಿಡಗಳನ್ನು ಕೂಡ, ಗುಲಾಬಿಗಳನ್ನು ಕೂಡ ಪ್ರೋನಿಂಗ್ ಮಾಡಿದ್ರು. ಹಾಗಾಗಿ ಹೂವೇನಿರಲಿಲ್ಲ, ತುಂಬ ಹೂವಿದೆ ಅನ್ನೋ ಥರ ಏನಿರಲಿಲ್ಲ. ಫಸ್ಟ್ ಒಂದು 2 ಸ್ಟೆಪ್ಸ್ಗಳಲ್ಲಂತೂ ಹೂವೇ ಇರಲಿಲ್ಲ, ಎಲ್ಲದಕ್ಕೂ ಕೂಡ ಮೊಗ್ಗು ಬರ್ತಾಯಿತ್ತು. ಪ್ರೂನಿಂಗ್ ಮಾಡಿದರು, ಕಟಿಂಗ್ಸ್ ಮಾಡಿದರು. ಹಾಗಾಗಿ ಆದರೆ ವಾತಾವರಣ ತುಂಬ ಚೆನ್ನಾಗಿತ್ತು. ಬಟ್ ಕೆಳಗಡೆ ಹೋಗ್ತಾ ಹೂವು ಕೂಡ ಇತ್ತು. ಇವಾಗ ನಾವಿಲ್ಲಿ ಬಂದು ರೀಚ್ ಆಗಬೇಕಿದ್ರೆ ಆಲ್ಮೋಸ್ಟ್ 5:30 ಆಗಿತ್ತು. ಇನ್ನೇನು ಸಂಜೆ ಕೂಡ ಆಗ್ತಾಯಿತ್ತು. ಹಾಗೆಯೇ ಇಲ್ಲಿ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ, ಬಂದಾಗಿದೆ ಅಂತ ಹೋಗ್ತಾ ಇದ್ದೀವಿ. ನಾನಂತೂ ಫಸ್ಟ್ಗೆ ಇಲ್ಲಿ ಬಂದ ತಕ್ಷಣ ಮೋಸ್ಟ್ಲಿ ಒಂದು ಗುಲಾಬಿ ಹೂವು ಕೂಡ ನಮಗೆ ನೋಡೋಕ್ಕೆ ಸಿಗಲ್ಲ ಅಂತ ಅಂದ್ಕೊಂಡೆ. ಫುಲ್ ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿದೆ ಅಂದ್ಕೊಂಡೆ. ಬಟ್ ಆಮೇಲೆ ಕೆಳಗಡೆ ಹೋಗ್ತಾ ಕೆಲವೊಂದಷ್ಟು ಗುಲಾಬಿ ಹೂವುಗಳು ಕೂಡ ಕಾಣಿಸಿದ್ವು. ಅದನ್ನು ನಾನು ನಂತರ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು ಆಲ್ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ಇವಾಗ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಸ್ಟೆಪ್ಸ್ನ ವ್ಯೂವ್ಸ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಗುಲಾಬಿ ಹೂಗಳು ಕೂಡ ಫುಲ್ ಆಗಿಬಿಟ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಬಟ್ ನಾವು ಹೋದಾಗ ಹೂಗಳು ಇರಲಿಲ್ಲ ಅಷ್ಟೊಂದು. ಬಟ್ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ಅಷ್ಟೇ. Through the highways till my shadow turns to sun rays, and on we'll go through the wastelands, through the highways, and on we'll go. ನಾವು ಹೋದ ಟೈಮಲ್ಲಿ ಸನ್ಸೆಟ್ ಕೂಡ ಆಗ್ತಾ ಇತ್ತು. ಅದಂತೂ ನೋಡೋದಕ್ಕೆ ತುಂಬ ಸೂಪರ್ಬಾಗಿತ್ತು. ಈ ರೀತಿ ವೆದರಲ್ಲಿ ಸನ್ಸೆಟ್ ನೋಡ್ತಾ ಈ ರೀತಿ ಗಾರ್ಡನ್ ಇರುವಂಥದ್ದು ಸಖತ್ತಾಗಿತ್ತು. ನೀವು ಕೂಡ ನೋಡ್ಬೋದು. ಇವಾಗ ಸನ್ಸೆಟ್ ಆಯಿತು, ಇವಾಗ ಆಗ್ತಾ ಇದೆ. ಅಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ಇನ್ನೂ ಕೆಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಳಗಡೆ ಒಂದು ಕಡೆ ಹುಲ್ಲುಗಾವಲ ಮೇಲೆ ಜಾರ್ಬಂಡೆ ಆಡ್ತಾಯಿದ್ರು ಎಲ್ಲರೂ ಕೂಡ. ಸೊ ನಾವು ಕೂಡ ಅಲ್ಲಿ ಹೋಗಿ ಜಾರ್ಬಂಡಿ ಆಡೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಇವಾಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಆಮೇಲೆ ಕ್ಲೋಸಿಂಗ್ ಟೈಮ್ ಬೇರೆ, ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ಎಲ್ಲ ಕಡೆನೂ ಹೂವೇನಿಲ್ಲ, ಹಾಗಾಗಿ ಅಲ್ಲೆಲ್ಲ ಹೋಗೋದು ಬೇಡ, ಡೈರೆಕ್ಟಾಗಿ ಕೆಳಗಡೆ ಇಳಿದು ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. Turn us to thousands.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲ ನೋಡಿಕೊಂಡು ವಾಪಸ್ ರಿಟರ್ನ್ ಬರ್ತಾಯಿದ್ರು. ನಾವು ಆ ಟೈಮಲ್ಲಿ ಹೋಗ್ತಾ ಇದ್ವಿ. ನಮ್ಗೆ ಸ್ವಲ್ಪ ಲೇಟ್ ಆಯಿತು ಆ ಗಾರ್ಡನ್ ನೋಡಿಕೊಂಡು ಇಲ್ಲಿ ಬರೋ ತನಕ. ಬಟ್ ಲೇಟಾಗಿ ಹೋಗಿದ್ದಕ್ಕೆ ನೋಡೋದಕ್ಕೇನೂ ಆಗಲಿಲ್ಲ, ಮಿಸ್ ಆಯಿತು ಅನ್ನೋ ಥರ ಕೂಡ ಏನೂ ಆಗಲಿಲ್ಲ. ನಾವು ನಮಗೆ ಎಷ್ಟು ನೋಡೋಕ್ಕೆ ಬೇಕಿತ್ತು ಅಷ್ಟನ್ನು ಆರಾಮಾಗಿ ನೋಡಿಕೊಂಡೇ ಬಂದ್ವಿ. ಅಯ್ಯೋ ಲೇಟಾಗೋಯಿತು ಗಡ್ಬಿಡಿನಲ್ಲಿ ನೋಡ್ಕೊಂಡು ಬಂದ್ವಿ ಅನ್ನೋ ಥರ ಏನೂ ಆಗಲಿಲ್ಲ. ನಾವು ಕೂಡ ನೀಟಾಗಿ ಎಲ್ಲನೂ ನೋಡಿಕೊಂಡು, ಅಲ್ಲಿ ಜಾರುಬಂಡಿ ಆಡೋ ಥರ ಇತ್ತು, ಅಲ್ಲೆಲ್ಲ ಆಟ ಆಡಿಕೊಂಡು ಬಂದ್ವಿ. ಇವಾಗ ಜಾರುಬಂಡಿ ಆಡ್ತಾ ಇದ್ದೀವಿ ನಾವು ಕೂಡ. ಇಲ್ಲಿ ಫುಲ್ ಚೆನ್ನಾಗಿರುತ್ತೆ, ಇದು ಫುಲ್ ತುಂಬ ಎತ್ತರಕ್ಕಿದೆ. ಬಟ್ ವಿಡಿಯೋನಲ್ಲಿ ತುಂಬ ಹತ್ತಿರ ಅಂತ ಅನಿಸುತ್ತೆ ನಿಮಗೆ. ಈ ರೀತಿ ಫುಲ್ ಇಲ್ಲೆಲ್ಲ ಜಾರುಬಂಡಿ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ವಾಪಸ್ ಬರ್ತೀವಿ. ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇವಾಗ ಲಾಸ್ಟ್ ಇಲ್ಲಿ ಇನ್ನೊಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಲೈಟಿಂಗ್ಸ್ ತುಂಬ ಕಮ್ಮಿ ಆಗ್ತಾಯಿತ್ತು, ತುಂಬ ಸಂಜೆ ಆಗ್ತಾಯಿತ್ತಲ್ವ, ಅದಕ್ಕೋಸ್ಕರ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಬಟ್ ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ, ಲೈಟಿಂಗ್ ಎಲ್ಲ ತುಂಬ ಕಮ್ಮಿ ಇತ್ತು. ಬಟ್ ಆದ್ರೂ ಮಾಡಿಕೊಂಡೆ. ಅದಾದ ನಂತರ ನಾವು ಇವಾಗ ವಾಪಸ್ ಮೇಲ್ಗಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಟೀ ಫೇಮಸ್ ಅಲ್ವಾ, ಇಲ್ಲೇ ಟೀ ಎಸ್ಟೇಟ್ ಕೂಡ ಇರುತ್ತೆ. ಬಟ್ ನಾವು ಕೇಳಿದಾಗ ಮಾಮೂಲಿ ಟೀ ಇರಲಿಲ್ಲ, ಈ ರೀತಿ ಲೆಮನ್ ಟೀ ಕೊಡ್ತೀನಿ ಅಂತಂದರು. ಸರಿ ಕೊಡಿ ಅಂತಂದ್ವಿ. ಬಟ್ ಇದಂತೂ ಬಿಸಿಯಾಗಿರೋ ಶರಬತ್ತು ಥರ ಇತ್ತು, ಒಂದು ಚೂರು ಟೀ ಫ್ಲೇವರ್ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಶರಬತ್ತೆ ಬಿಸಿ ಮಾಡ್ಕೊಂಡು ಕುಡ್ದಂಗಿತ್ತು ಅಷ್ಟೇ. ಇಲ್ಲಿಂದ ನಾವು ಮುಂದೆ ಎಲ್ಲಿ ಹೋದ್ವಿ ಅನ್ನೋದನ್ನು ನೀವು ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.